ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಮತದಾನ ನಡೆಯುತ್ತೆ. ಅದಕ್ಕೂ ಮುನ್ನ ಯಾವ ರೀತಿ ಅಬ್ಬರಗಳು ಸಾಗ್ತಾ ಇದೆ, ಅದರಲ್ಲೂ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕುತೂಹಲ ಮೂಡಿಸಿರುವಂತಹ ಕೆಲ ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಕೂಡ ಒಂದು. ಚಿಕ್ಕೋಡಿಯಲ್ಲಿ ಹಾಗಿದ್ರೆ ಇರುವಂತಹ ಅಭ್ಯರ್ಥಿಯ ಕನಸುಗಳೇನು, ಜೊತೆಗೆ ಆಗಿರುವಂತಹ ಅಭಿವೃದ್ಧಿಗಳು ಏನೇನು, ಏನಾಗಬೇಕಾಗಿದೆ, ಜನ ಏನು ಬಯಸ್ತಾರೆ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗಿದ್ದಾರೆ ಹಾಲಿ ಸಂಸದರು, ಜೊತೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯಿಂದ ಅಖಾಡಕ್ಕಿಳಿದಿದ್ದಾರೆ, ಸ್ಪರ್ಧಿಯಾಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿದ್ದಾರೆ. ಅವರೊಂದಿಗೆ ವಿಶೇಷವಾದಂತಹ ಸಂದರ್ಶನ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಚುನಾವಣಾ ಹಬ್ಬ, ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ, ಈ ಹಬ್ಬ ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ಹೇಗೆ ತಯಾರಿ ನಡೀತಾ ಇದೆ, ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದೆ ಪ್ರಚಾರನ? ಇಲ್ಲ, ಚುನಾವಣೆ ನಮಗೇನು ಹೊಸದಲ್ಲ. ಭಾಳಷ್ಟು ಚುನಾವಣೆಗಳು ಭಾಳ ವರ್ಷದಿಂದ ಮಾಡ್ತಾ ಬಂದಿದ್ದೆವು. ಅದೇ ಪ್ರಕಾರ ಇದು ಒಂದು ಚುನಾವಣೆ. ಇವತ್ತು ಬಹಳಷ್ಟು ಕೇಂದ್ರ ಸರ್ಕಾರದ ಚುನಾವಣೆ ಇರೋದರಿಂದ ಇವತ್ತು ಮೋದಿಯವರ ಹೆಸರಿನಲ್ಲಿ ಭಾಳಷ್ಟು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಇವತ್ತು ಚುನಾವಣೆ ತಯಾರಿಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ ಒಳ್ಳೆಯ ರೀತಿಯಿಂದ ತಯಾರಿ ಆಗಿದೆ ಮತ್ತು ಚುನಾವಣೆ ರಿಸಲ್ಟ್ ಕೂಡ ಒಳ್ಳೆಯ ರೀತಿಯಿಂದ ಬರ್ತದೆ ಅನಿಸ್ತದೆ. ವಿಶ್ವಾಸ ಇದೆ? ವಿಶ್ವಾಸ ಇದೆ, 100ಕ್ಕೆ 100 ವಿಶ್ವಾಸ ಇದೆ. ಅದರಲ್ಲಿ ಏನಿದೆ. ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ವಿಭಿನ್ನತೆ ಕಾಣ್ತಾ ಇದ್ದೀರಿ ತಾವು? ಸ್ಪಂದನೆ ಹೇಗಿದೆ ತಮ್ಮ ಪ್ರಚಾರಕ್ಕೆ? ಪ್ರಚಾರದಲ್ಲಿ ಸ್ಪಂದನೆ ಅಂದರೆ ಒಂದು ನಮ್ಗೆ ಕಂಡು ಬರ್ತಾ ಇರೋದು, ಇವತ್ತು ಮೋದಿಯವರ ಒಂದು ವೇವ್ ಇರ್ಬೋದು ಅಥವಾ ನಾವು ಮಾಡಿದಂಥ ನಮ್ಮ ಸಂಸ್ಥೆಗಳ ಮುಖಾಂತರ ಮಾಡಿದಂಥ ಕೆಲಸಗಳಿರ್ಬೋದು, ಎಲ್ಲವೂ ಕೂಡ ನಮಗೆ ಪಾಸಿಟಿವ್ ವೇನಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಜನರ ಸ್ಪಂದನೆ ಇವತ್ತು ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ 3ನೇ ಬಾರಿಗೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಇನ್ನೂ ಅವರ ಕನಸು ಏನು, ಭಾರತ ದೇಶವನ್ನು ಯಾವ ಥರ ಕಂಡಿದ್ದಾರೆ, ವಿಕಸಿತ ಭಾರತವನ್ನು 2047, ಆ ಪ್ರಕಾರದಲ್ಲಿ ಇವತ್ತು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಮತ್ತು ನನ್ನನ್ನು ಆರಿಸಿಕೊಡ್ಬೇಕು, ಮೋದಿಯವ್ರ ಟೀಮ್ನಲ್ಲಿ ಇರಬೇಕು ಅನ್ನೋದು ಒಂದು ಆಸೆ ಆಗ್ಯದ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಾವು ಬರೋದಾದರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 3 BJP, ಆದರೆ 5 ಕಡೆಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅದು ನಿಮಗೆ ತೊಡಕಾಗತ್ತೆ ಅಂತ ಅನ್ಸುತ್ತಾ, ಸವಾಲಿದೆ ಅಂತ ಅನ್ಸುತ್ತಾ? ಇಲ್ಲ, ಸವಾಲು ಇಲ್ಲ, ತೊಡಕೂ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಚುನಾವಣೆ ಬೇರೆ ಆಗ್ತದೆ, ರಾಜ್ಯ ಸರ್ಕಾರ ಚುನಾವಣೆ ಬೇರೆ ಆಗ್ತದೆ. ರಾಜ್ಯ ಸರ್ಕಾರದ ಚುನಾವಣೆ ಆದಾಗ ನಾವು ಏನೋ ಒಂದು ಹಿಂದಿನ ವಿಧಾನಸಭೆಯಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಫೇಲ್ಯೂರ್ ಆಗಿರ್ಬೋದು. ಆದರೆ ಇವತ್ತು ಪ್ರತಿ ಕಡೆಯಲ್ಲಿ ಕೂಡ ಇದೇ ಥರ ಇದೆ. ಹೆಚ್ಚು ಕಾಂಗ್ರೆಸ್ ಶಾಸಕರಿದ್ದವರು, ಆದರೂ ಕೂಡ ನಮ್ಮ BJP ವೇವದ ಅಥವಾ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ಗಳು ಸುಮಾರು 22 ಗೆಲ್ಲುವಂಥ ಸ್ಥಿತಿಯಲ್ಲಿ ಈಗ ಇದ್ದೇವೆ ನಾವು. ಆದ ಕಾರಣ ಅದೇನು ಸ್ವಲ್ಪಟ್ಟು ಕಿಂಚಿತ್ತು ತೊಡಕು ಬರೋದಿಲ್ಲ. ಇವತ್ತು 100ಕ್ಕೆ 100 ನಮ್ಗೆ ಗೆಲುವಾಗ್ತದೆ. ಮತ್ತು ಸುಮಾರು ಕರ್ನಾಟಕದಲ್ಲಿ ಇದೇ ಥರ ಇದ್ದರೂ ಕೂಡ ಇದು ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಎಲ್ಲ ಸಂಸದರ ಕ್ಯಾಂಡಿಡೇಟ್ ಕೂಡ ಆರಿಸಿ ಬರ್ತಾರಂತ ನಮಗೆ. ಕ್ಷೇತ್ರದಲ್ಲಿ ತಾವು ಹಾಲಿ ಸಂಸದರು, ಈ 5 ವರ್ಷಗಳಲ್ಲಿ ತಾವು ಮಾಡಿದಂತಹ ಬದಲಾವಣೆ, ಈ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ, ಬೆಳವಣಿಗೆ ಯಾವ ರೀತಿಯಲ್ಲಿ ಪಾತ್ರ ವಹಿಸುತ್ತೆ ಅನಿಸುತ್ತೆ? ತಮ್ಗೆ ಹೇಗೆ ಪ್ಲಸ್ ಆಗ್ಬೋದು? ಏನು ಅಭಿವೃದ್ಧಿಗಳನ್ನು ನಾವು ಮಾಡಿದಂಥ ಒಂದು ಲಿಸ್ಟ್ ಮಾಡೋದಾದರೆ ಏನು ಹೇಳ್ತೀರಿ? ಹೋದ ವರ್ಷ ನಾನು ಹೊಸದಾಗಿ ಚುನಾವಣೆಯನ್ನು ಸ್ಪರ್ಧಿಸಿದ್ದೇನೆ, ಮೊದಲನೇ ಸಲ ನಮ್ಮ ಇದರಲ್ಲಿ ಕೇಂದ್ರ ಸರ್ಕಾರದ ಒಂದು ಚುನಾವಣೆಯಲ್ಲಿ. ಮೊದಲನೇ ಸಲ ಇದ್ದರೂ ಕೂಡ 1,18,877, 11,88,77 ಈ ಲೀಡ್ನಲ್ಲಿ ನನ್ನನ್ನು ಗೆಲ್ಲಿಸಿದ್ರು. ಆದರೆ ಈ ಸಲ ಅಂತೂ ನಾನು ಸಾಕಷ್ಟು ಸ್ಪಂದನೆ ಮಾಡಿದ್ದೀನಿ. ಸುಮಾರು ಯಾವೇ ಸಂಸದರು ಒಂದು ಎಷ್ಟು ವಿಸಿಟ್ ಮಾಡಲಿ ಅಷ್ಟು ನಾನು ಊರುಗಳನ್ನ ವಿಸಿಟ್ ಮಾಡಿದ್ದೇನೆ, ಊರು ಕೂಡ ಸ್ಪಂದನೆ ಮಾಡಿದ್ದೀನಿ. ಮತ್ತು 5 ವರ್ಷದಲ್ಲಿ ನಮಗೆ ಟೈಮ್ ಕೂಡ ಹೆಚ್ಚು ಸಿಗಲಿಲ್ಲ. ಯಾಕಂದರೆ ಮೊದಲನೇ ವರ್ಷ ಫ್ಲಡ್ ಇತ್ತು, 2 ವರ್ಷ ಕೋವಿಡ್ ಬಂತು. ಹಿಂಗಾದರೆ ಬರೀ ನಮಗೆ ಸಿಕ್ಕಿದ ಟೈಮ್ 2 ವರ್ಷ ಮಾತ್ರ. ಆ 2 ವರ್ಷದಲ್ಲಿ ಕೂಡ 5 ವರ್ಷಗಳಲ್ಲಿ ಏನು ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾನು ಈಗಾಗಲೇ ನಮ್ಮ ಇಡೀ ಒಂದು ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದಕ್ಕಂತ ನಮಗೇನು ಈ ಸಲ ಹೋದ ಸಲ ಇದ್ದು ಕೂಡ ಒಂದು ಅಭೂತಪೂರ್ವವಾದ ಬೆಂಬಲ ಸಿಗ್ತಾಯಿದೆ. ಯಾಕಂದರೆ ಹೊಸದಾಗಿ ಇರೋದರಿಂದ ಅವ್ರು ಏನಪ್ಪ ಯಾವ ಥರ ಇದ್ದಾರೋ ಏನು ಇದ್ದಾರೋ ಅಂತ ಜನರು ಒಂದು ಆತಂಕಕ್ಕೊಳಗಾಗಿದ್ದರು ಅಥವಾ ಸಂಶಯಾಸ್ಪದಗಳು. ಆದರೆ ಈ ಸಲ ಅಂತೂ ನಾನು ಪ್ರೂವ್ ಮಾಡಿ ತೋರಿಸಿ ನಾನು ಎಲ್ಲರ ಜೊತೆಗಿದ್ದು ಎಲ್ಲರ ಜೊತೆಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಓಡಾಡಿ ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಅವರ ಬೇಡಿಕೆ ಇದ್ದಂಥ ಸ್ಪಂದನೆ ಕೂಡ ಕೊಟ್ಟಿದ್ದೇನೆ. ಆದ ಕಾರಣ ಈ ಸಲ ಏನು ಹೋದ ವರ್ಷ ಲೀಡ್ ಇತ್ತು ಹೋದ ಸಲ ಅದಕ್ಕಿಂತ ಹೆಚ್ಚಾಗ್ತದೆ ನನಗೆ ಅನಿಸ್ತದೆ. ಈ ಬಾರಿ ತಮ್ಮ ಪ್ರತಿಸ್ಪರ್ಧಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕಣದಲ್ಲಿದ್ದಾರೆ. ಸೊ ಹಾಗಾಗಿ ತಮ್ಮ ಮಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವರು ಶತಾಯಗತಾಯ ಪ್ರಯತ್ನ ಪಡ್ತಾರೆ. ಆ ಒತ್ತಡ ಅಥವಾ ಏನಾದರೂ ಆತಂಕ ಇದೆಯಾ? ಅವರ ಪ್ರಯತ್ನ ಹೆಚ್ಚಳ ಆಗಬಹುದು ಅಥವಾ ತಮ್ಮ ಈ 5 ವರ್ಷಗಳ ಸಾಧನೆಯ ಮೇಲೆ ವಿಶ್ವಾಸ ತಮಗೆ ಹೆಚ್ಚಿದೆಯಾ?
ಅಲ್ಲ, ಆ ಒತ್ತಡ ನನ್ನ ಮೇಲೆ ಏನಿಲ್ಲ, ಅವ್ರಿಗೆ ಒತ್ತಡ ಇರ್ಬೋದು. ನನ್ನ ವಿರುದ್ಧ ಯಾರು ಆಗಬೇಕು ಅನ್ನೋದು ಒತ್ತಡದಿಂದ ಅವ್ರು ನಿಲ್ಲಿಸಿರ್ಬೇಕಾಗ್ತದೆ. ಅದು ನಮಗೇನದು ಒತ್ತಡ ಅನಿಸೋದಿಲ್ಲ. ಮತ್ತು ನಮ್ಮ ಪ್ರತಿಸ್ಪರ್ಧಿ ನಮ್ಮ ಇದು ನಮ್ಮ ಜೊತೆಗೆ ಬರ್ತಾರಂತ ನಮ್ಗೆ ಒಟ್ಟು ಅನಿಸೋದಿಲ್ಲ. ಯಾಕೆ ಯಾರೇ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ವರ್ಸಸ್ ಕಾಂಗ್ರೆಸ್ ಇವತ್ತು ಅಲ್ಲಿ ಕ್ಯಾಂಡಿಡೇಟ್ಗಿಂತ ಪಕ್ಷ ಮುಖ್ಯ ಅದ. ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸವಾಲುಗಳಿದೆ, ಏನು ಅಭಿವೃದ್ಧಿ ಆಗಬೇಕು ಅಂತ ತಾವು ಬಯಸ್ತೀರಿ? ಚಿಕ್ಕೋಡಿಯಲ್ಲಿ ಸಾಕಷ್ಟು ಸವಾಲುಗಳು ಇದಾವೆ ಮತ್ತು ಹೋದ ವರ್ಷ ಕೂಡ ಇದ್ದು. ಅದರಲ್ಲಿ ಸಾಕಷ್ಟು ಸವಾಲುಗಳು ನಾನು ಈಗಾಗಲೇ ಅದನ್ನು ಒಂದು ಹಂತದಲ್ಲಿ ಸಾಕಷ್ಟು ಸ್ಪಂದನೆ ಮಾಡಿ ಕೆಲವು ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ನಮ್ಮಲ್ಲಿ ಬರ್ತಕ್ಕಂಥ 2 ಹೈವೇಗಳು, ಒಂದು ಸ್ಟೇಟ್ ಹೈವೇ, ಒಂದು ನ್ಯಾಷನಲ್ ಹೈವೇ. ಸ್ಟೇಟ್ ಹೈವೇ ಈಗಾಗಲೇ 3 ಹಂತದಲ್ಲಿ ಸ್ಯಾಂಕ್ಷನ್ ಆಗಿದೆ, ಕೆಲಸ ಕೂಡ ಪ್ರಾರಂಭ ಅದ. ಬಿಜಾಪುರ ಬಾರ್ಡರ್ದಿಂದ ಹಿಡಿದು ನಮ್ಮಲ್ಲಿ ಗೋಟೂರ್ದವರೆಗೆ ಅದು ಈಗಾಗಲೇ 80 ಕಿಲೋಮೀಟ್ರ್ ಕೆಲಸ ಕಾರ್ಯ ಪ್ರಾರಂಭದ. ಮುಂದಿನ 80 ಕಿಲೋಮೀಟ್ರ್ ಕೂಡ ಟೆಂಡರ್ ಆಗಿದೆ. ಮುಂದಿನ 27 ಕಿಲೋಮೀಟ್ರ್ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಈ ಪ್ರಕಾರವಾಗಿ ಅದು. ಮತ್ತೊಂದು ನ್ಯಾಷನಲ್ ಹೈವೇ ಅಂದರೆ ಇದು 4 ಲೈನ್ ಇದು 6 ಲೈನ್ ಆಗಬೇಕಾದದ್ದು ನಮ್ಮ ಬೆಳಗಾವಿ ಬಾರ್ಡ್ರದಿಂದ ಹಿಡಿದು ಕೊಲ್ಹಾಪುರ ಬಾರ್ಡ್ರ್ವರೆಗೆ. ಅದು ಕೂಡ 3,000 ಕೋಟಿ ಸ್ಯಾಂಕ್ಷನ್ ಆಗಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ, ಮುಗಿಯೋ ಹಂತದಲ್ಲಿ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 6-7 ಏನು ರೈಲ್ವೆ ಸ್ಟೇಷನ್ಗಳು ಬರ್ತಾವೆ, ಅವೆಲ್ಲ ಕೂಡ ಮೇಲ್ದರ್ಜೆಗೆ ಏರಿಸಿದಾಗಿದೆ. ರೂಟ್ಗಳು ಮೇಲ್ದರ್ಜೆಗೆ ಏರಿಸಲಾಗಿದೆ, ಟ್ರೈನ್ಗಳು ಹೆಚ್ಚಿಗೆ ಮಾಡಲಾಗಿದೆ. ಈ ಪ್ರಕಾರವಾಗಿ ಕೇಂದ್ರ ಸರ್ಕಾರದಿಂದ ನಮ್ಮಲ್ಲಿ ಎಷ್ಟು ಏನೇನು ಕೆಲಸ ಆಗಬೇಕು ಎಲ್ಲ ಕೂಡ ಆಗಿದೆ. ಮೇಲಾಗಿ ಕೇಂದ್ರ ಸರ್ಕಾರದ ಯಾವಾಗಿದ್ದರೂ ಕೂಡ ಸಂಸದರು ನೇರವಾಗಿ ಅನುದಾನ ಬರೋದಕ್ಕಿಂತ ಇಂಡೈರೆಕ್ಟಾಗಿ ಬರ್ತಿರ್ತದೆ. ಯಾಕಂದರೆ ಅದು ರಾಜ್ಯ ಸರ್ಕಾರ ಬಂದು ರಾಜ್ಯ ಸರ್ಕಾರದಿಂದ ಬರ್ತದೆ. ಉದಾಹರಣೆಯಾಗಿ ಜಲ್ ಜೀವನ್ ಮಿಷನ್ ಅಂತ ತಿಳ್ಕೊಂಡು ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಜಲ್ ಮಂತ್ರಾಲಯವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಈಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ನಲ್ದಿಂದ ಕನೆಕ್ಷನ್ ಸಿಗಬೇಕು ಅಂದ್ರೆ ನಲ್ ಸೇ ಜಲ್ ಅಥವಾ ಹರ್ ಘರ್ ಜಲ್ ಅಂತ ಸ್ಲೋಗನ್ ಕೊಟ್ಟು ಪ್ರಾರಂಭ ಮಾಡಿ ಇಡೀ ದೇಶದಾದಂತ, ಬರೀ ನಮ್ಮ ಚಿಕ್ಕೋಡಿ ಕ್ಷೇತ್ರ ಅಲ್ಲ ಅಥವಾ ಚಿಕ್ಕೋಡಿ ಊರಲ್ಲ ಅಥವಾ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶದಾದಂಥ ಜನರಿಗೆ ಯಾರೂ ನೀರಿಗೆ ಹೊರಗೆ ಪರದಾಡಬಾರ್ದು ಅಂತ ತಿಳ್ಕೊಂಡು ಅವ್ರ ಮನೆಗೆ ಕನೆಕ್ಷನ್ ಕೊಡಬೇಕಂತ ತಿಳ್ಕೊಂಡು ಅದರಲ್ಲಿ ಜಲ್ ಜೀವನ್ ಮುಖಾಂತರ 150-200 ಕೋಟಿ ಪ್ರತಿ ಮತಕ್ಷೇತ್ರಕ್ಕೆ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ 65% ಭಾಗ ಕೇಂದ್ರ ಸರ್ಕಾರದ. ಅಂದರೆ ಈ ಪ್ರಕಾರ ಇಂಡೈರೆಕ್ಟಾಗಿ ಉಜ್ವಲ ಗ್ಯಾಸ್ ಯೋಜನೆ ಇವತ್ತು ಸುಮಾರು 8-12 ಕೋಟಿ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಟ್ಟರು, ಅದು ಕೂಡ ಕೇಂದ್ರ ಸರ್ಕಾರ. ಅಥವಾ ಅಲ್ಲಿ ಇದ್ದಂಥ ಪ್ರಮುಖರು ಯಾರ್ಯಾರ್ದೋ ಅವರಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರೆ. ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು ಯಾರೂ ರೈತರು ಯಾವಾಗೂ ಬೇಡಿಕೆ ಮಾಡಿಲ್ಲ, ಯಾವಾಗೂ ಅರ್ಜಿ ಕೊಡೋಕೆ ಹೋಗಿಲ್ಲ, ಅರ್ಜಿ ಕೊಟ್ಟಿಲ್ಲ, ಏನೂ ಇಲ್ಲ. ನೇರವಾಗಿ ಯಾವುದೋ ರಾಜ್ಯದಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಒಂದು ಬಟನ್ ಹೊಡೆದ ತಕ್ಷಣ ಒಂದು 2-3 ಸೆಕೆಂಡ್ನಲ್ಲಿ ಅದು 4 ತಿಂಗಳಿಗೆ 2,000 ಜಮಾ ಆಗಿಬಿಡ್ತದೆ. ಅಂದರೆ ಈ ಪ್ರಕಾರ ನಿತ್ಯ ನಿರಂತರವಾಗಿ ಸುಮಾರು ಕೋವಿಡ್ ಬಂದಾಗಿನಿಂದ ಹಿಡಿದು ರೇಷನ್ ಫ್ರೀ ಕೇಂದ್ರ ಸರ್ಕಾರದವ್ರು ಕೊಡ್ತಾಯಿದ್ದಾರೆ, ಅದು ಕೂಡ ನೋಡಿದೆವು. ಅಂದರೆ ಇಂಥವು ಹಲವಾರು ಯೋಜನೆಗಳು ಎಷ್ಟು ಹೇಳ್ತೀವಿ ಒಟ್ಟು ಕಮ್ಮಿ ಅದ. ಏನೇನು ಜನರಿಗೆ ನಾವು ಕೊಡಬೇಕು ಬೇಕು ಅನಿಸ್ತಿದೆ ಅದನ್ನೆಲ್ಲ ಮೋದಿಜಿಯವ್ರು ಮಾಡೇ ಬಿಟ್ಟಿರ್ತಾರೆ ಅಷ್ಟು. ತಮಗೆ ಈವರೆಗಿನ ತಮ್ಮ ಕಾರ್ಯ ಕೆಲಸಗಳು ಅಭಿವೃದ್ಧಿಯತ್ತ ತಾವು ಕೊಟ್ಟಂತಹ ಕೊಡುಗೆಗಳು ತೃಪ್ತಿ ತಂದಿದೆಯಾ? ಭಾಳಷ್ಟು ತೃಪ್ತಿ ತಂದದ. ಕಮ್ಮಿ ಟೈಮ್ ಸಿಕ್ಕರೂ ಕೂಡ, ಯಾಕಂದ್ರೆ 5 ವರ್ಷದಲ್ಲಿ ನಾನು ಹೇಳಿದ ಪ್ರಕಾರ 1 ವರ್ಷ ಫ್ಲಡ್ನಲ್ಲಿ ಹೋಗ್ಯದ, 2 ವರ್ಷ ಕೋವಿಡ್ನಲ್ಲಿ ಹೋಗ್ಯದ. ಫ್ಲಡ್ನಲ್ಲಿ ಕೂಡ ನಾನು ಫ್ಲಡ್ ಬಂದಂಥ ಎಲ್ಲ ಊರುಗಳು ಕೂಡ ಆವಾಗ ವಿಸಿಟ್ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಇರ್ಬೋದು ಅಥವಾ ಅವರಿಗೆ ನೆರವಾಗುವಂಥದ್ದು ಇರ್ಬೋದು, ಫ್ಲಡ್ನಲ್ಲಿ ಅವರಿಗೆ ಒಂದು ಶಿಫ್ಟ್ ಮಾಡುವಂಥದ್ದು ಇರ್ಬೋದು, ಅದರಲ್ಲಿ ಕೂಡ ನಾನು ಭಾಗಿಯಾಗಿ ಪ್ರತಿಯೊಂದು ಊರು ಕೂಡ ವಿಸಿಟ್ ಮಾಡಿದ್ದೀನಿ. ಕೋವಿಡ್ ಬಂದಾಗಂತೂ ಸುಮಾರು 8 ಹಾಸ್ಪಿಟ್ಲ್ಗಳು ನಮ್ಮ ಗ್ರೂಪ್ ವತಿಯಿಂದ ಪ್ರಾರಂಭ ಮಾಡಿ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ ಕೂಡ ನಾವು ಈಗಾಗಲೇ ಅಲ್ಲಿ ಜನರಿಗೆ ಮಾಡಿದ್ದೆವು. ಯಾಕಂದ್ರೆ ಜನರವಾಗ ಪರದಾಡುವಂಥ ಇಂಥ ಸ್ಥಿತಿ ಬಂದಿರ್ತದೆ. ಕೋವಿಡ್ ಬಂದ ತಕ್ಷಣ ಯಾವುದೇ ಟ್ರೀಟ್ಮೆಂಟ್ ಸಿಗ್ತಿದ್ದಿಲ್ಲ, ಬೆಡ್ ಸಿಗ್ತಿದ್ದಿಲ್ಲ ಅಥವಾ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಿದ್ದಿಲ್ಲ. ಅವು ಎಲ್ಲವನ್ನು ಉಪಲಬ್ಧ ಮಾಡಿ ನಾನು ಅದರಲ್ಲಿ ಕೂಡ ಓಡಿ ಹೋಗಿಲ್ಲ. ಸತತವಾಗಿ ಪ್ರತಿ ಗ್ರಾಮ ಪಂಚಾಯಿತಿವರೆಗೆ ಕೂಡ ಹೋಗಿ ಅವರಿಗೆ ಎಜುಕೇಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಒಂದು ವಿಶೇಷವಾದ ಒಂದು ನಮ್ಮ ಎಲ್ಲ ಒಂದು ಆಫೀಸರ್ ತಂಡ ತೊಗೊಂಡು ಅವರಿಗೊಂದು ಸಮಾಧಾನ ಹೇಳೋದಾಗಲಿ ಅಥವಾ ಅವರಿಗೆ ಮುಂದಿನ ಕಾರ್ಯಕ್ಕೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇನೆ. ಇದೆಲ್ಲವನ್ನು ಕೂಡ ಮಾಡಿದ್ದೇನೆ. ಅದಕ್ಕಾಗಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ಎಲ್ಲ ದೇವಸ್ಥಾನಗಳಿಗೆ ಗುಡಿಗೆ ದುಡ್ಡು ಕೊಡಿಸುವಂಥ ಇರ್ಬೋದು ಅಥವಾ ನಮ್ಮ MP ಫಂಡ್ ಮುಖಾಂತರ ದುಡ್ಡು ಕೊಡೋದಿರ್ಬೋದು. ವಿಶೇಷವಾಗಿ ಪ್ರತಿಯೊಂದು ಗ್ರಾಮ ತಾಲೂಕಾ ಮಟ್ಟದ ಗ್ರಾಮಗಳಿದಾವೆ, ಅಲ್ಲಿ CC ಕ್ಯಾಮ್ರಾ ಕುಣಿಸುವಂಥ ಒಂದು ಕಾರ್ಯ ಮಾಡಿದೆ. ಸಂಕೇಶ್ವರ್, ಹುಕ್ಕೇರಿ, ಚಿಕ್ಕೋಡಿ, ನಿಪ್ಪಾಣಿ, ಕಾಗವಾಡ, ಅಥಣಿ, ರಾಯಬಾಗ್ ಇವು ತಾಲೂಕಾ ಪ್ಲೇಸ್. ಅಂದರೆ ಜನರಿಗೆ ಒಂದು ಅತ್ತಗ ರಾತ್ರಿ ಓಡಾಡೋದಾಗಲಿ ಅಥವಾ ಕಳ್ಳತನ ಆಗ್ತಿರ್ತದೆ, ಅದರಲ್ಲಿ ಪೊಲೀಸರು ಕೂಡ ಸಹಾಯ ಆಗ್ತದೆ, ಅಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಅನುಕೂಲ ಆಗ್ತದೆ. ಸುಮಾರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 1 2 ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಒಂದು 5-10 ಬಸ್ ಶೆಲ್ಟರ್ ಕೂಡ ಕೊಟ್ಟಿದ್ದೀನಿ. ಮೇಲಾಗಿ ಪ್ರತಿ ಊರಿಗೆ ಕೂಡ
ಒಂದು 5 ಲಕ್ಷದ ಅನುದಾನದ ಈಗಾಗಲೇ ಹೋಗಿ ಮುಟ್ಟ್ಯದ. ಅಲ್ಲಿ ಯಾವುದೇ ಗುಡಿಗಿರ್ಬೋದು, ಮಠಕ್ಕಿರ್ಬೋದು, ಅಥವಾ ಮತ್ತೊಂದು ಭಾಷೆ ಇರ್ಬೋದು, ಅಥವಾ ಮತ್ತೊಂದಾಗಿ 5 ಲಕ್ಷರೇ ಹೋಗಿ ಮುಟ್ಟದ, ಕಮ್ಮಿ 5 ಲಕ್ಷ. ಈ ಪ್ರಕಾರವಾಗಿ ನಾನು ಈಗಾಗಲೇ ಅಂದರೆ ನನ್ನ ಕೆಲಸ ತಲುಪ್ತಿದೆ. ಬಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೇ ಅವರು ಬಹಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಗ್ಯಾರಂಟಿಗಳು ತೊಡಕಾಗ್ಬೋದು ಅಂತೀರಾ? ಏನು ಹೇಳ್ಕೊಟ್ಟು ಕೂಡ ತೊಡಕಾಗೋದಿಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆ ಅಂದ್ಕೊಳ್ಳಿ ಜನರು ಭಾಳ ಖುಷಿಪಟ್ಟಿದ್ದರು ಶುರುವಿನಲ್ಲಿ. ಆದರೆ ಅದರ ಪರಿಣಾಮ ಇವತ್ತು ಒಂದು ಕೈ ಕೊಟ್ಟು ಒಂದು ಕೈಯನ್ನು ಕಿತ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ಅದೇನು ಓಪನ್ ಸೀಕ್ರೆಟ್ ಅದ. ಯಾಕಂದ್ರೆ ಈಗ ನೋಡ್ರಿ ನೀವು ಸುಮಾರು 2,000 ಕೊಟ್ಟಿದ್ದೇವೆ ಅಂತ ಹೇಳಿ ಈಗಾಗಲೇ ರಿಜಿಸ್ಟ್ರೇಷನ್ ಫೀ ಎಷ್ಟು ಸುಮಾರು ಕಮ್ಮಿ ಒಂದು 20 ರೂಪಾಯಿದ್ದು ಅದು 100 ರೂಪಾಯಿ ಕೊಡಬೇಕಾಯಿತು, ಅಥವಾ ಅದನ್ನು ಕೂಡ ಡಬಲ್ ಮಾಡಿದರು. ಕರೆಂಟ್ ಬಿಲ್ ಈ ಕಡೆ ಒಂದು ಕಡೆ ಕೊಡ್ತೇವೆ ಅಂದರೆ ಕರೆಂಟ್ ಬಿಲ್ ಡಬಲ್ ಮಾಡಿದರು. ಎಷ್ಟೋ ಕಡೆ ಯೂನಿಟ್ಗಳು ಇವತ್ತು ಬಂದಾಗ್ಯದ ನಮ್ಮ ರಾಜ್ಯದಲ್ಲಿ ಈ ಕರೆಂಟ್ ತುಂಬಲಾರದ ಬಟ್ಟಿಗೆ. ಈ ಪ್ರಕಾರದಾಗ ಹಲವಾರು ಟ್ಯಾಕ್ಸೇಷನ್ ಎಷ್ಟು ಜನರಿಗೆ ಹೊರೆ ಹಾಕಬೇಕಂತ ಹೊರೆ ಹಾಕ್ತಾ ಇದ್ದಾರೆ ಹೊರತು ಬೇರೆ ಕಡೆಯಿಂದ ಎಲ್ಲೋ ಅವರು ಬೇರೆ ಕಡೆನೇ ಅವ್ರ ಉತ್ಪನ್ನಗಳನ್ನು ತೆಗೆದು ಕೊಡಬಹುದಿತ್ತು. ಉದಾಹರಣಾತ್ಮಕವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ಉಜ್ವಲ್ ಗ್ಯಾಸ್ ಮುಖಾಂತರ 12 ಕೋಟಿ ಆದಷ್ಟು ನಮ್ಮಲ್ಲಿ ಇವತ್ತೇನು ಗ್ಯಾಸ್ ಕನೆಕ್ಷನ್ಗಳು ಫ್ರೀಯಾಗಿ ಕೊಟ್ಟರು. ಅದನ್ನು ಎಲ್ಲಿಯೂ ಯಾರ ಮ್ಯಾಗೂ ಹೊರೆ ಹಾಕಲಿಲ್ಲ. ಇದ್ದಂಥ ಸಿಸ್ಟಮ್ನಲ್ಲಿ ಲೀಕೇಜ್ ಬಂದ್ ಮಾಡಿ ಅದನ್ನು ಕೊಡುವಂಥ ಯೋಜನೆ. ಯಾಕಂದ್ರೆ ಸುಮಾರು ಉದಾಹರಣೆಗೆ ಒಂದು 25 ಕೋಟಿ ಕನೆಕ್ಷನ್ ಇದ್ದರೆ ಇವತ್ತು ಅದು ಏಜೆನ್ಸಿ ಮುಖಾಂತರ ನಮ್ಮ ಸಬ್ಸಿಡಿ ಜಮಾ ಆಗ್ತದೆ. ಆದರೆ ಜನಧನ ಅಕೌಂಟ್ ತೆಗಿಸಿ ಅವಾಗ ಏನು ಜನಧನ ಅಕೌಂಟ್ ನೇರವಾಗಿ ಜಮಾ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಅದರಲ್ಲಿ ಸುಮಾರು 5 ಕೋಟಿ ಅಕೌಂಟೇ ಇರಲಿಲ್ಲ. ಈ ಪ್ರಕಾರವಾಗಿ ನಾನು ಲೀಕೇಜ್ ಬಂದಂತಿನ. ಅಥವಾ ಮತ್ತೊಂದು ಯಾವ ಪ್ರಕಾರ ಇರ್ತದೆ, 160 ರೂಪಾಯಿ ಸಬ್ಸಿಡಿ ಬರ್ತಿತ್ತು, 300 ರೂಪಾಯಿ ಬರ್ತಿತ್ತು. ಅದನ್ನು ಸಿಸ್ಟಮ್ದಾಗ ಬರ್ತಿತ್ತು ಅಂದ್ಕೊಂಡೆ ಒಂದು ಕೋಟ್ಯಾಧೀಶಿಗೂ ಸಿಗ್ತಿತ್ತು, ಅಬ್ಜಾಧೀಶಿಗೂ ಸಿಗ್ತಿತ್ತು, ಅಥವಾ ಭಿಕ್ಷಾಪತಿಗೂ ಸಿಗ್ತಿತ್ತು, ಎಲ್ಲರಿಗೂ ಸಿಗ್ತಿತ್ತು. ಅದು ಮೋದಿಯವರು ಇದನ್ನು ವಿಚಾರ ಮಾಡಿದರು. ಅವ್ರೇನು ಇಲ್ಲಪ್ಪ ನಿಮಗೆ ಕೊಡೋಂಗಿಲ್ಲ, ನಿಮ್ಮನ್ನು ಕಿತ್ಕೋತೀವೋ ಅಂತ ಅನ್ನಲಿಲ್ಲ ಯಾರೂ ಶ್ರೀಮಂತರು ಕೂಡ. ಒಂದು ಸುಮ್ಮನೆ ಸ್ಲೋಗನ್ ಕೊಟ್ಟರು, ಗಿವ್ ಇಟ್ ಅಪ್ ಅಂದ್ಕೊಂಡು ಒಂದು ರಿಕ್ವೆಸ್ಟ್ ಮಾಡಿದ್ರು ಎಲ್ಲರಿಗೆ. ಆ ರಿಕ್ವೆಸ್ಟ್ ಮುಖಾಂತರ ಸುಮಾರು 2-3 ಕೋಟಿ ಜನ ತಮ್ಮ ಅದಕ್ಕೆ ಗೊತ್ತೇ ಇದ್ದಿಲ್ಲ ಬರ್ತಿತ್ತು ಅನ್ನೋದು. ನಮಗೆ ಯಾಕೆ ಬೇಕಪ್ಪ ಅಂತ ಶ್ರೀಮಂತರು ಎಲ್ಲರೂ ಕೂಡ ಇದು ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಲಿ ಅಂದ್ಕೊಂಡು ಒಂದು 3-4 ಕೋಟಿ ಜನ ಬಿಟ್ಟುಬಿಟ್ರು. ಅಂದರೆ ಈ ಪ್ರಕಾರ ಅದೇ ಸಿಸ್ಟಮ್ನ ಅವ್ರನ್ನ ಫ್ರೀಯಾಗಿ ಕೊಟ್ಟುಬಿಟ್ರು. ಅಂದರೆ ಭಾರತ ದೇಶಕ್ಕೂ ಹೊರೆ ಆಗಲಿಲ್ಲ, ಜನರಿಗೂ ಹೊರೆ ಆಗಲಿಲ್ಲ, ಎಲ್ಲಿ ಟ್ಯಾಕ್ಸೇಷನ್ ಹೆಚ್ಚಾಗಿಲ್ಲ. ಅದು ಈ ಪ್ರಕಾರವಾಗಿ ಸ್ಕೀಮ್ಗಳು ಮಾಡಬೇಕು ಹೊರತು ಒಂದು ಕಿಸೆದಾಗ ಕಸ್ಕೊಂಡು ಮತ್ತೊಂದು ಕಿಸೆ ಕೊಡುವಂಥ ಗ್ಯಾರಂಟಿಗೆ ಒಂದು ಮಾಡ್ತಾರೆ. ಮೋದಿಯವ್ರ ಗ್ಯಾರಂಟಿ ಏನದ ಪರ್ಮನೆಂಟ್ ಗ್ಯಾರಂಟಿಗಳದಾವೆ. ಆದ ಕಾರಣ ಈ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಒಂದು ಕಿಂಚಿತ್ತೂ ಕೂಡ ಉಪಯೋಗ ಆಗೋದಿಲ್ಲ. ನಮ್ಮ ಮೋದಿಯವ್ರ ಗ್ಯಾರಂಟಿಯನ್ನು ನಮ್ಮ ಕೈ ಹಿಡಿತದೆ. ಆದ ಕಾರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೂ 28 ಕ್ಷೇತ್ರದಲ್ಲಿ ನಾವು ಜಯ ಗಳಿಸ್ತೀವಿ. 28 ಕ್ಷೇತ್ರಗಳ ಗೆಲುವಿನ ವಿಶ್ವಾಸ ತಾವು ವ್ಯಕ್ತಪಡಿಸ್ತಾ ಇದ್ದೀರಿ. ಆದರೆ ತಮ್ಮ ಕ್ಷೇತ್ರದ ವಿಚಾರಕ್ಕೆ ನಾನು ಮತ್ತೆ ಹೇಳೋದಾದರೆ ಇಲ್ಲಿ ತಮ್ಮ ನಾಯಕರ ಬೆಂಬಲ ಸಿಗ್ತಾ ಇದೆ, ಸಹಕಾರ ಸಿಗ್ತಾ ಇದೆ ಅಂತಂದರೆ, ಆದರೆ ಇರುವಂತಹ ಪ್ರತಿಸ್ಪರ್ಧಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ರಮೇಶ್ ಜಾರಕಿಹೊಳಿ ಅವರ ಸಹಕಾರ ತಮಗೆ ಸಿಗುತ್ತೆ ಅನಿಸುತ್ತಾ, ಅಥವಾ ತಮ್ಮ ಸಹೋದರನ ಪುತ್ರಿಗೆ ಅವರು ಬೆಂಬಲ ಕೊಡಬಹುದು ಅನ್ನುವಂಥ ಆತಂಕ? ಎಲ್ಲ BJP ಶಾಸಕರು ಕೂಡ ನನಗೆ ಈಗಾಗಲೇ ಬೆಂಬಲ ಸಿಗ್ತಾ ಇದೆ. ಇವತ್ತು ಅವ್ರು ಇರ್ತಕ್ಕಂಥವ್ರು ನಮ್ಮ ಲೋಕಸಭೆಯಲ್ಲಿ ಯಾರ್ಯಾರು ಬರ್ತಾರೋ ಅವರು ಎಲ್ಲರೂ ನಮಗೆ ಬೆಂಬಲ ಮಾಡ್ತಾರೆ. ಅವ್ರು ಬೆಳಗಾಂನಲ್ಲಿ ಇರೋದ್ರಿಂದ ಬೆಳಗಾಂ ನಮ್ಮ ಜಗದೀಶ್ ಶೆಟ್ಟರ್ ಅವ್ರ ಗೆಲುವಿಗಾಗಿ ಶ್ರಮ ವಹಿಸ್ತಿದ್ದಾರೆ. ಆದ ಕಾರಣ ಅದೇನು ಅಷ್ಟೇನು ಜವಾನೇ ಅನಿಸಿಲ್ಲ. ನಮಗೆ ನಿರಂತರ ಫೋನ್ ಮುಖಾಂತರ ಇರೋದು, ನಮ್ಮ ಜೊತೆಗೆ ಸಂಬಂಧ ಕೂಡ ಅವರು ಅದೇ ಮಾತಾಡ್ತಾ ಇದ್ದೀವಿ. ಆದರೆ ಅವ್ರ ಬೆಂಬಲ ಅನ್ನೋದಕ್ಕಿಂತ ನಮ್ಮಲ್ಲಿ ಇರ್ತಕ್ಕಂಥ ಲೋಕಸಭೆಯಲ್ಲಿ ಯಾರು ಎಲ್ಲ ಬೆಂಬಲ ಸಿಗ್ತದೆ. ಅವ್ರು ಬೆಳಗಾವಿಯಲ್ಲಿ ಇರೋದ್ರಿಂದ ಬೆಳಗಾವಿಯಲ್ಲಿ ಮಾಡ್ತಾಯಿದ್ದಾರೆ. ಮೋದಿಯವರನ್ನ ನಂಬಿಕೊಂಡು ತಮಗೆ ಮತ ಕೊಡಬೇಕಾ, ತಮ್ಮ ಅಭಿವೃದ್ಧಿ ಕೆಲಸಗಳಿಗಾಗಿ ಮತ ಕೊಡಬೇಕಾ, ಯಾವ ಕಾರಣಕ್ಕಾಗಿ ಜನ ತಮ್ಮನ್ನು ಆಯ್ಕೆ ಮಾಡಬೇಕು ಅಂತೀರಿ? ಇಲ್ಲ, ಜನರಿಗೆ ನಾನು ಒಂದೇ ಹೇಳಿ ಬಯಸ್ತೇನೆ ರೀ, ಮೋದಿಯವ್ರ ಸಲುವಾಗಿ ಅಂತೂ ಕೊಡಲೇಬೇಕಾಗ್ತದೆ. ಮತ್ತು ನಮ್ಮದು ಕೂಡ ಕೆಲಸ ಕಾರ್ಯಗಳು ಇರಬೇಕಾಗ್ತದೆ. ಯಾಕಂದ್ರೆ ಎರಡೂ ಜೋಡಿ ಆದರೆ ನಮಗೆ ಒಳ್ಳೆಯದನ್ನು ಆಗ್ತದೆ. ಆದ ಕಾರಣ ಎರಡೂ ಕಡೆ ಇವತ್ತು ಮೋದಿಯವರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ನಾನೂ ಕೂಡ ಸಕ್ರಿಯವಾಗಿ ಅವರ ಒಂದು ಸ್ಕೀಮ್ಗಳಿರ್ಬೋದು ಅಥವಾ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಜನರ ಒಟ್ಟು ಮುಟ್ಟಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅದನ್ನು ಕೂಡ ಮಾಡಿದ್ದೀನಿ. ಆದ ಕಾರಣ ಎರಡೂ ಸೇರಿ ನಮಗೆ ಮತವನ್ನು ಕೊಡಬೇಕಾಗ್ತದೆ ಮತ್ತು ನಾನು ಆರಿಸ್ಕೊಡ್ತಾರೆ. ಓಕೆ, ಜನ ತಮ್ಮನ್ನು ಮತ್ತೆ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಎಷ್ಟರ ಮಟ್ಟಿಗಿದೆ? ಈಗ ಒಂದು 4 ಪಾಯಿಂಟ್ಗಳನ್ನು ತಾವು ಹೇಳ್ಬೋದು ಅಂತಾದರೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕಂತೀರಿ? 100ಕ್ಕೆ 100 ನನಗೆ ವಿಶ್ವಾಸ ಅದು ಅವ್ರು ಜನ ಗೆಲ್ತಾರದು. ಯಾಕಂದರೆ ಹೋದ ವರ್ಷ ಹೊಸದಾಗಿದ್ದರೂ ಕೂಡ ನನ್ನನ್ನು ಎಲ್ಲ ಮುಖಂಡರು ಸೇರಿ ಸೇರಿಸಿದೆ. ಈ ಸಲ ಕೂಡ ಮುಖಂಡರು ಅಷ್ಟೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ, ಕಾರ್ಯಕರ್ತರು ಕೂಡ ಅಷ್ಟೇ ಕೆಲಸ ಕಾರ್ಯಗಳನ್ನು, ಮತ್ತು BJPಯ ಎಲ್ಲ ನನ್ನ ಪದಾಧಿಕಾರಿಗಳು ಕೂಡ ಅಷ್ಟೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಮತ್ತು ಮೇಲಾಗಿ ನಾ ಈಗ ಹೇಳಿದ ಪ್ರಕಾರ ದೊಡ್ಡ ಕೆಲಸ ಅಂದರೆ ನಮ್ಮ ಹೈವೇ 2 ಆಗ್ಯದ. ಅದೇ ಪ್ರಕಾರ ಉಜ್ವಲ್ ಗ್ಯಾಸ್ ಯೋಜನೆ ಸುಮಾರು 50,000 ಜನರಿಗೆ ಮೇಲ್ಪಟ್ಟು ಮುಟ್ಟ್ಯದ. ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಡೈಲಿ 4 ತಿಂಗಳು ಮುಟ್ತಾ ಇದೆ. ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಪ್ರಕಾರ 1 ವರ್ಷ 1 ತಿಂಗಳು ಬಂತು, 1 ತಿಂಗಳಿಲ್ಲ, ಈ ಪ್ರಕಾರ ಏನು ಅಂತದಿಲ್ಲ.
ಅಗದಿ ನೀಟಾಗಿ ಎಲ್ಲ ಬರ್ತಾಯಿದೆ. ಆದ ಕಾರಣ ಏನು ಇವತ್ತು ಕೆಲಸ ನಾನು ಒಂದು 5 ವರ್ಷದಲ್ಲಿ 3 ವರ್ಷ 2 ವರ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ, ಅಥವಾ ಜನರಿಗೆ ನಿತ್ಯ ನಿರಂತರ ಭೇಟಿ ಕೂಡ ಕೊಟ್ಟಿದ್ದೀನಿ. ಸುಮಾರು 650 ಹಳ್ಳಿಗಳು ನಮ್ಮಲ್ಲಿ ಹಳ್ಳಿಗಳು ಬರ್ತಾಯಿದ್ದಾವೆ. ಅದರಲ್ಲಿ ಸುಮಾರು 550 ಹಳ್ಳಿಗೆ ಮೇಲ್ಪಟ್ಟು ನಾನು ವಿಸಿಟ್ ಕೂಡ ಮಾಡಿದ್ದೀನಿ. ಒಂದು 50-100 ಉಳಿದಿರ್ಬೋದು, ಯಾವ ಕಾರಣಾಂತರ ಉಳಿದಿರ್ಬೋದು. ಮುಂದಿನ ದಿನಮಾನದಲ್ಲಿ ಯಾವ ಊರಿಗೆ ಫಂಡ್ ಕೊಟ್ಟಿಲ್ಲ ಅಥವಾ ಯಾವ ಊರಿಗೆ ನಾನು ಮುಟ್ಟಿಲ್ಲ, ಅಲ್ಲಿಯೂ ಕೂಡ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಆದ ಕಾರಣ 100ಕ್ಕೆ 100 ನನಗೆಲ್ಲರೂ ಗೆಲ್ಲಿಸ್ತಾರೆ ಅನ್ನೋದು ಒಂದು ವಿಶ್ವಾಸ. ಕ್ಷೇತ್ರದ ಬಗ್ಗೆ ಏನು ಕನಸನ್ನು ಹೊತ್ತಿದ್ದೀರಿ ತಾವು? ಏನಾಗಬೇಕು ಅಂತೀರಿ? ಕ್ಷೇತ್ರದ ಬಗ್ಗೆ ಭಾಳಷ್ಟು ದೊಡ್ಡ ಕನಸನ್ನು ಹೊಂದಿದ್ದೇನೆ. ಯಾಕಂದರೆ ಹೋದ ಸಲ ನಮಗೇನು ಮಾಡೋಕ್ಕಾಗಿಲ್ಲಲ್ಲ ಅಂಥವು ಮಾಡಬೇಕಂತೀವಿ. ಈಗ ಯುವಕರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕಾದ್ರೆ ಯಾವುದಾದ್ರೂ PSU ಇರ್ಬೋದು ಅಥವಾ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ಯಾವುದಾದ್ರೂ ದೊಡ್ಡ ಫ್ಯಾಕ್ಟ್ರಿಗಳು ಬರಬೇಕಾಗ್ಯದ ನಮ್ಮ ಕ್ಷೇತ್ರದಲ್ಲಿ. ಮೇಲಾಗಿ ನೀರಾವರಿ ಇನ್ನೂ ಕೆಲವೊಂದು ಉಳಿದಾವೆ, ನೀರಾವರಿ ಆಗಬೇಕಾಗ್ಯದ. ಮೇಲಾಗಿ ಬಹಳಷ್ಟು ಏನು ಕೆಲಸ ಕಾರ್ಯಗಳನ್ನ ನಾವು ಕೇಂದ್ರ ಸರ್ಕಾರದಿಂದ ಮಾಡಬೋದು, ಅಂಥವೆಲ್ಲ ಕೂಡ ಮುಂದಿನ ದಿನಮಾನದಲ್ಲಿ ಮಾಡಬೇಕಂತ ನಾನು ಮಾಡ್ತೀನಿ. ಮತ್ತು ಜನರು ಕೂಡ ಅಷ್ಟೇ ವಿಶ್ವಾಸ ಅದ. ಅಣ್ಣಾಸಾಹೇಬ್ ಜೊಲ್ಲೆ ಏನು ಹೇಳ್ತಾರೋ ಅಷ್ಟು ಮಾಡ್ತಾರೋ, ಎಲ್ಲರಿಗೂ ವಿಶ್ವಾಸ ಅದ. ಆದ ಕಾರಣ ನಾನು 100ಕ್ಕೆ 100 ಗೆಲ್ತಾರೆ. ಮತ್ತು ಇವೆಲ್ಲಗಳನ್ನು ನಾನು ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ಅದನ್ನು. ಈಗ ಒಂದು ಯಾವುದೇ ರಾಜಕಾರಣ ಜಾತಿಯ ಹೊರತಾಗಿಲ್ಲ, ಜಾತಿ ರಾಜಕಾರಣವನ್ನು ನಾವು ಪ್ರತಿ ಹಂತದಲ್ಲೂ ನೋಡ್ತಾ ಇದ್ವಿ. ಟಿಕೆಟ್ ಕೊಡುವಂಥ ಹಂತದಲ್ಲೂ ಕೂಡ ಭಾಳಷ್ಟು ಪ್ರಶ್ನೆಗಳಿದ್ವು, ಗೊಂದಲಗಳು ಮೂಡಿದ್ವು. ಅದರಲ್ಲೂ ಲಿಂಗಾಯತರಲ್ಲೇ ಒಳಪಂಗಡಗಳಿವೆ, ಅದಕ್ಕೆ ಎಷ್ಟು ಕೊಡಲಾಯಿತು, ಎಷ್ಟು ಎಲ್ರಿಗೂ ಕೂಡ ಸಮಾನತೆಯನ್ನು ಕೊಡಲಾಯ್ತಾ, ಸಮಾನವಾಗಿ ಹಂಚಲಾಯ್ತಾ, ಇಂತಹ ಪ್ರಶ್ನೆಗಳೆಲ್ಲ ಎದ್ವು. ಈ ಗೊಂದಲಗಳು ತೊಡಕಾಗತ್ತೆ ಅಂತ ಅನಿಸುತ್ತಾ ತಮಗೆ? ಯಾರೂ ಕೂಡ ಏನೋ ತಮ್ಮಟ್ಟಿಗೆ ತಾವು ಜಾತಿವಾದನ ಹೇಳ್ಬೋದು. ಯಾಕಂದರೆ ತಾವು ಎಲ್ಲಿ ಆರಿಸಿ ಬರೋಕ್ಕಿಲ್ಲ ಅಂಥವ್ರು ಯಾರೋ ಜಾತಿವಾದ ಹೇಳ್ಕೊತ ಬರ್ತಾರೋ. ನಮ್ಮಲ್ಲಿ ಏನು ಅಂಥದ್ದು ಕಂಡುಬರೋ ಇನ್ನೂವರೆಗೆ ಕೂಡ ಯಾವುದೇ ಒಂದು ಜಾತಿಯವರು ಎಲ್ಲರ ಜಾತಿಯವರು ಬೆಂಬಲಿದ್ದು ಕೂಡ ನಾವು ಈಗಾಗಲೇ ಆರಿಸಿ ಬಂದಿದ್ದೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಅದೇ ಥರ ಆಗ್ತದೆ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದರೆ ಕುಟುಂಬ ರಾಜಕಾರಣ. ಕುಟುಂಬ ರಾಜಕಾರಣದ ಬಗ್ಗೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬರ್ತಾ ಇರುವಂತಹ ಪಕ್ಷ BJP. ಆದರೆ ತಮ್ಮಲ್ಲೇ ಇವಾಗ ಇಬ್ಬಿಬ್ಬರಿಗೆ ಹಾಗಿದ್ರೆ ಒಂದೇ ಕುಟುಂಬದಲ್ಲಿ ಟಿಕೆಟ್ಗಳನ್ನು ಕೊಡ್ತಾರೆ, ಅದನ್ನ ಹೇಗೆ ಸಮರ್ಥಿಸ್ಕೊಳ್ತಿರ್ತಾರೆ? ಈಗೇನು ನೋಡ್ರಿ, ನಾನು ಶಶಿಕಲಾ ಜೊಲ್ಲೆಯವ್ರ ಗಂಡ ಅಂತ ಅಥವಾ ಶಶಿಕಲಾ ಅವರು ನನ್ನ ಹೆಂಡತಿ ಅಂತ ಆರಿಸ್ಬಾರ್ದಲ್ಲ. ಅವ್ರದ್ದಾದ ಕೆಲಸ ಕಾರ್ಯ ಕೂಡ ಅವ್ರದ್ದಾದ ಅವ್ರದ್ದಾದ ಒಂದು ಸ್ಟೈಲ್ ಇದೆ. ನಮ್ಮದು ಕೂಡ ನಾವು ಕೆಲಸ ಕಾರ್ಯ ನಾವು ಮಾಡ್ತಾಯಿದ್ದೀವಿ. ಈ ಪ್ರಕಾರವಾಗಿ ಜನರು ಮಾಡ್ತಾರೆ. ಕುಟುಂಬವಾದ ನಮಗೆ ಸಂಬಂಧ ಬರೋದಿಲ್ಲ. ಮತ್ತು ಅದು ಈಗಾಗಲೇ ನರೇಂದ್ರ ಮೋದಿಯವ್ರು ಹೇಳಿದ ಪ್ರಕಾರ ಎಲ್ಲಿ ಕುಟುಂಬವಾದದ್ದು ಏನದ ಎಲ್ಲರೇ ಏನಾದ್ರು ತಂದು ಹಚ್ತಾರೆ, ತಾವು ಮಾಡೋದು ಬೇರೆದವ್ರಿಗೆ ಅನ್ನೋದಾಗ್ತದೆ. ಇವತ್ತು ನೋಡೋದಾದ್ರೆ ಕಾಂಗ್ರೆಸ್ದವ್ರು 10-15 ಜನರಿಗೆ ಅವ್ರಿಗೆ ತಾವು ನಿಲ್ಲಿಸಿದ್ದಾರೆ. ಇದಕ್ಕೇನು ಅಂತ ಅನ್ಬೋದು. ಇವತ್ತು ನನಗಂತೂ ಲಾಸ್ಟ್ ಟೈಮ್ದಿಂದ ಅಂದರೆ ಸುಮಾರು ದಿವಸಗಳಿಂದ ನಾನು ಕೆಲಸ ಮಾಡ್ಕೊತ ಬಂದೇನೆ ಪಕ್ಷದಲ್ಲಿ. ಅಥವಾ ಯಾರೋ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬರೋದನ್ನು ನೇರವಾಗಿದ್ದಾರೆ. ಶಶಿಕಲಾ ಅವರು ಕೂಡ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವರು ಕೂಡ ಆಮೇಲೆ ನನಗೆ ಜಿಲ್ಲಾ ಅಧ್ಯಕ್ಷ ಮಾಡಿದರು, ಸಹಕಾರ ಪ್ರಭಾರಿಯಾಗಿ ಮಾಡಿದ್ದು. ಶಶಿಕಲಾ ಅವರಿಗೆ ಕಾರ್ಯದರ್ಶಿ ಅಂತ ರಾಜ್ಯದ ಮಾಡಿದರು, ಅಥವಾ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಈ ಪ್ರಕಾರವಾಗಿ ಸ್ವತಂತ್ರವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದು ಹೊರತು ಇದು ಪರಿವಾರವಾದ ಅಂತ ನನಗನ್ನಿಸ್ತದೆ. ಸುಮಾರು 17 ಲಕ್ಷಕ್ಕೂ ಅಧಿಕ ಮತದಾರರನ್ನು ಹೊಂದಿರುವಂತಹ ಕ್ಷೇತ್ರ. ಕಳೆದ ಬಾರಿ ನಾವು ನೋಡಿದ್ವಿ 75% ಮತದಾನ ಆಗಿತ್ತು ಇಲ್ಲಿ. ಪ್ರತಿ ಬಾರಿ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಮತದಾನ ಆದರೆ ಸೂಕ್ತವಾದಂತಹ ವ್ಯಕ್ತಿಯನ್ನು ಜೊತೆ ಜನರ ಆಯ್ಕೆ ಕರೆಕ್ಟ್ ಆಗಿದೆ ಅಂತನ್ನುವಂಥ ಒಂದು ಸೂಚನೆ ಕೊಡುತ್ತೆ. ಆ ಮತದಾನ ಹೆಚ್ಚಳ ಆಗಬೇಕು ಅಂತಂದರೆ ಜನರಲ್ಲಿ ಇನ್ನೂ ಜಾಗೃತಿ ಮೂಡಬೇಕು ಅಂತೀರಾ? ಪ್ರಯತ್ನಗಳು ಏನಾಗಬೇಕು ಅಂತೀರಿ? ಪ್ರಯತ್ನಗಳಂತೂ ಜನರಿಗೆ ನಾವು ಜಾಗೃತಿ ಮೂಡಿಸ್ಬೇಕಾಗ್ತದೆ. ಆದರೆ ಬಹಳಷ್ಟು ಜಾಗೃತ ಆಗಿದ್ದಾರೆ ಜನರು. ನಾವು ಮತದಾನ ಹಕ್ಕನ್ನು ಚಲಾಯಿಸಬೇಕು. 5 ವರ್ಷಕ್ಕೊಮ್ಮೆ ನಮಗೆ ಅವಕಾಶ ಬರ್ತದೆ. ನಾವು ಯಾರಾದರೂ ಹಾಕಬೇಕು. ಯಾಕಂದರೆ ಆಪ್ಷನ್ ನೋಟಾ ಕೂಡ ಇಟ್ಟಿದ್ದಾರೆ. ಅದರಿಂದ ಇವತ್ತು ಮೊದಲು ಸುಮಾರು 50% ಆಗ್ತಿದ್ದು, 60 ಬಂತು, 75 ಬಂತು, ಇವಾಗ 80%ಗಿಂತ ಹೆಚ್ಚು ಹೊಂಟದ. ನಮ್ಮಲ್ಲಿ ಸುಮಾರು 85% ಆಗ್ಬೋದು ಅಂತ ನಮ್ಗೆ ಅಂದಾಜು ಅದು. ಯಾಕಂದರೆ ನಾವು ಎಜುಕೇಟ್ ಮಾಡೋದಕ್ಕಿಂತ ಜನರೇ ಎಜುಕೇಟ್ ಆಗಿದ್ದಾರೆ ಆಟೋಮೆಟಿಕ್ಕಾಗಿ. ಸದ್ಯಕ್ಕೆ ನಾವು ಗಮನಿಸ್ತಾ ಹೋದಾಗ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಬೆಳಗಾವಿ ಭಾಗದಲ್ಲಿ ನೋಡ್ತಾ ಹೋದರೆ ಅಂಗಡಿಯವರಿಲ್ಲ. ಆದರೆ ಸೌದಿಯವರು ಪಕ್ಷ ಬಿಟ್ಟಿದ್ದಾರೆ. ನಾಯಕತ್ವದ ಒಂದು ಕೊರತೆ ಅಥವಾ ಏನಾದರೂ ಅಂಥದ್ದೊಂದು ಕೊರತೆ ತಮ್ಮನ್ನು ಬಾಧಿಸುತ್ತಾ? ಇಲ್ಲ, ಕೊರತೆ ನೋಡ್ರಿ ಯಾರೋ ಹೋದ ತಕ್ಷಣ ಸ್ವಲ್ಪ ಮಟ್ಟಿಗೆ ಅನಿಸ್ತದೆ. ಆದರೆ ಇನ್ನೂವರೆಗೆ ನೀವು ನೋಡಿದ ಪ್ರಕಾರ ರಾಜಕೀಯದಲ್ಲಿ ಎಲ್ಲೂ ಕೊರತೆ ಇಲ್ಲ. ಯಾರು ಜಾಗ ಹಿಡ್ಕೋತಾರೆ. ಒಂದು ನಾವು ಹೇಳ್ತಿರ್ತೇವೆ, ಜಗತ್ತು ಮೇಲೆ ಮೋಡಗಳು ಬರ್ತಾವೆ ಅಥವಾ ಆಕಾಶ ಬೀಳ್ತದೆ, ಎಲ್ಲರೂ ಕೈ ಹಿಡ್ಕೊಂಡು ನಿಂತಿರ್ತಾರೆ. ನಾವು ಅನ್ನೋದೇನು ಒಬ್ಬರು ಸರದರೆ ಒಬ್ಬರು ಬಂದು ಹಿಡಿಯುತ್ತಾರೆ. ಅದೇನು ಯಾವಾಗ ಬೀಳೋದಿಲ್ಲ ಕೆಳಗೆ, ಅಥವಾ ಜನರು ಹಾಗೆ ಹೋಗ್ತಿರ್ತಾರೆ. ಆದ ಕಾರಣ ಕೊರತೆ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತದೆ. ಆಮೇಲೆ ಯಾರು ಬಂದು ಹಿಡಿತಾರೋ ಅಥವಾ ಎಲ್ಲರೂ ಕೂಡ ಹಿಡಿತಾರೆ. ಅದೇನು ಅನಿಸೋದಿಲ್ಲ. ಅದೇನು ಟ್ರೆಂಡ್ ನೋಡಿದಾಗ ತಮ್ಮ ವಿಶ್ವಾಸ BJP ಹ್ಯಾಟ್ರಿಕ್ ಸಾಧನೆ ಮಾಡುತ್ತಾ? ತಾವು ಮತ್ತೊಮ್ಮೆ ಸಂಸದರಾಗಿ ಮತ್ತೆ ಆಯ್ಕೆ ಆಗ್ತೀರಿ ಎನ್ನುವಂಥ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತೀರಿ? 100ಕ್ಕೆ 100 ಅಷ್ಟೇ. 100ಕ್ಕೆ 110% ಅದ. ನಾವು
3ನೇ ಬಾರಿಗೆ ನಮ್ಮ ಹೈಟೆಕ್ ಭಾರತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ನಾನು ಕೂಡ 2ನೇ ಬಾರಿ ಆರಿಸಿ ಬರ್ತೀನಿ ಅಂತ ನಮಗೆ ಪೂರ್ತಿಯಾಗಿ ವಿಶ್ವಾಸ ಇದೆ. ನನಗಷ್ಟೇ ಅಲ್ಲ, ನನ್ನ ಕಾರ್ಯಕರ್ತರಿಗೆ, ಜನರಿಗೆ ಮತ್ತು ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ಇವತ್ತು ಆರಿಸಿ ಬರ್ತೀನಿ ಅಂತ ತಿಳ್ಕೊಂಡು ಆ ಥರದಿಂದ ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೊಂಟಿದ್ದೀವಿ. ಕೊನೆಯದಾಗಿ ಸರ್, ಹಾಲಿ ಸಂಸದರು ತಾವು ಕಣದಲ್ಲಿದ್ದೀರಿ, ಮತ್ತು ಚಿಕ್ಕೋಡಿಯ ಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಚಿಕ್ಕೋಡಿ ಜನತೆಗೆ ನಾನು ಒಂದೇ ಒಂದು ಹೇಳೋದು, ಈಗಾಗಲೇ ನಾನು ಸುಮಾರು 30 ವರ್ಷ ಆಯಿತು ಈ ಒಂದು ಭಾಗದಲ್ಲಿ ನಮ್ಮ ಸಂಸ್ಥೆ ಮುಖಾಂತರ ಸೇವೆ ಮಾಡಲು ಬಂದೀನಿ. ಕಳೆದ 5 ವರ್ಷದಲ್ಲಿ ನನಗೆ ಸಂಸದನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ರಿ. ನಾನೊಂದು ಸೌಭಾಗ್ಯ ಅನ್ಬೋದು. ಈ ಒಂದು 75 ವರ್ಷ ಸ್ವತಂತ್ರ ಭಾರತದಲ್ಲಿ ಮೋದಿಯವರು 10 ವರ್ಷದ ಒಂದು ಆಡಳಿತದಲ್ಲಿ ಈ 5 ವರ್ಷದಲ್ಲಿ ಏನು ಕೆಲಸ ಆಗ್ಯದ ಅಷ್ಟು ಬಹುತೇಕ ಹಿಂದೂ ಆಗೋಕ್ಕೆ ಸಾಧ್ಯ ಇಲ್ಲ, ಮುಂದೂ ಆಗೋಂಗಿಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ಅಮೆಂಡ್ಮೆಂಟ್ಗಳು ಮಾಡಿದರು, ಸಾಕಷ್ಟು ಬಿಲ್ಗಳನ್ನ ಪಾಸ್ ಮಾಡಿದರು. ಎಷ್ಟು ಬಿಲ್ ಪಾಸ್ ಮಾಡಿದ ಅನ್ನೋದು ಸುಮಾರು ದಿವಸಕ್ಕೆ 3-4 ಬಿಲ್ ಪಾಸ್ ಆದ. ಇವತ್ತು ನಾನು ಎಷ್ಟು ಬಿಲ್ ಅಂದ್ರೆ ನಾನು ಕೂಡ ನೋಡೋದು ಹೇಳಕ್ಕೆ ಬರಲ್ಲ, ಅಷ್ಟು ಬಿಲ್ಗಳನ್ನು ಪಾಸ್ ಮಾಡಿದ್ದಾರೆ. ಅಂದ್ರೆ ಸರಳೀಕರಣ ಒಂದು ಮಾಡಿದ್ದಾರೆ. ಭಾರತ ದೇಶದಲ್ಲಿ ಎಷ್ಟೆಷ್ಟು ಅಡಚಣೆ ಇದಾವೆ ಅದೆಲ್ಲ ತೆಗೆದು ಸರಳೀಕರಣವನ್ನು ಮಾಡಿದ್ದಾರೆ. ಆದರೆ ನಾನು ಕೂಡ ಅಲ್ಲಿ ಭಾಗಿಯಾಗೋದ ಒಂದು ಸೌಭಾಗ್ಯವನ್ನು ನನ್ನ ಮತದಾರರು ಕಲ್ಪಿಸಿಕೊಡೋರು. ಅವ್ರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ ಇದೇ ಥರ ಒಂದು ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ನಾನು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ, ಈ ಹಿಂದೆ ಏನು ನನ್ನ ಕಡೆಯಿಂದ ಮಾಡೋಕ್ಕಾಗಲಿಲ್ಲ, ಇವತ್ತು ಎಂಪ್ಲಾಯ್ಮೆಂಟ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಇಂಥ ಯಾವ ಪ್ರಾಜೆಕ್ಟ್ಗಳಿದಾವೆ ಈ ಚಿಕ್ಕೋಡಿ ತಾಲೂಕಿನಲ್ಲಿ ಹೆಚ್ಚು ತಂದುಕೊಟ್ಟು ನಾನು ಕೆಲಸ ಕಾರ್ಯಗಳು ಮಾಡಬೇಕು. ಮತ್ತು ಅವ್ರು ನನಗೆ ಒಂದು 100ಕ್ಕೆ 100 ವೋಟ್ ಮಾಡಿ ನಾನು ಆರಿಸ್ಕೊಡ್ಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಅವರ ನಿರ್ಣಯಕ್ಕೆ ನಾನು ಕೂಡ ಬದ್ಧನಾಗಿರ್ತೇನೆ ಅಂತ ಹೇಳಿ ಬಯಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್, ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ, ಜೊತೆಗೆ ತಮ್ಮ ಕನಸುಗಳನ್ನು ಹಂಚಿಕೊಟ್ರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆಗಿನ ವಿಶೇಷವಾದಂತಹ ಸಂದರ್ಶನ. ಈ ಬಾರಿಯ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.